ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನವೆಂಬರ್ ತಿಂಗಳವರೆಗೆ ಭಾರತ ಅಮೆರಿಕಾದ ಸಾಕಷ್ಟು ಕಿರಿಕಿರಿಗಳನ್ನು ಅನುಭವಿಸ್ತಲೇ ಇರಬೇಕಾಗತ್ತೆ. ಅಮೆರಿಕಾದಿಂದ ಭಾರತ ಸಾಕಷ್ಟು ಸಮಸ್ಯೆಗಳನ್ನು ಈ ಅವಧಿಯಲ್ಲಿ ಎದುರಿಸಬೇಕು. ನಾನಿಲ್ಲಿ ಗ್ರಹಗತಿಗಳ ಆಧಾರದಲ್ಲಿ ಭವಿಷ್ಯ ಹೇಳ್ತಾ ಇಲ್ಲ, ಬದಲಿಗೆ ಕಾಮನ್ ಸೆನ್ಸ್ ಆಧಾರದಲ್ಲಿ ಅಮೆರಿಕಾದ ಚುನಾವಣೆಗಳನ್ನು ಮತ್ತು ಅದರ ಹಿನ್ನೆಲೆಯಲ್ಲಿ ಕೇಳಿ ಬರ್ತಾ ಇರೋ ಮಾತುಗಳು, ವಾದಗಳನ್ನು ಗಮನದಲ್ಲಿಟ್ಟುಕೊಂಡು ಹೇಳ್ತಾ ಇದ್ದೀನಿ. ಅಲ್ಲಿಗ ಮತ್ತೊಮ್ಮೆ ಡೆಮೊಕ್ರೆಟಿಕ್ ಹಾಗೂ ರಿಪಬ್ಲಿಕ್ ಸಂಸದರು ಭಾರತದ ವಿರುದ್ಧ ದನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಭಾರತ ಅದೊಂದು ಕಾಯ್ದೆಯನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರದು, ಅದು ಜಾರಿಯಾಗೋದಕ್ಕೆ ಅಮೆರಿಕ ಬಿಡಬಾರದು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕ್ರೈಸ್ತರ ಬಗ್ಗೆ ನಿಜವಾದ ಕಾಳಜಿ ಇದ್ರೆ ಭಾರತವನ್ನು ತಡಿಬೇಕು ಅಂತ ಅಲ್ಲಿನ ಸಂಸದರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಅಮೆರಿಕದ ಸಂಸದರ ನಿದ್ದೆಗೆಡಿಸ್ತಾ ಇರುವ ಆ ಹೊಸ ಭಾರತದ ಕಾಯ್ದೆ ಯಾವುದು? ಅದು ಯಾಕೆ ಅಮೆರಿಕದಲ್ಲಿ ಕೆಲವರ ಆತಂಕಕ್ಕೆ ಕಾರಣ ಆಗ್ತಾ ಇದೆ? ಭಾರತ ಸರ್ಕಾರ ಆ ಕಾಯ್ದೆಯನ್ನ ಜಾರಿಗೆ ತರುವುದಕ್ಕೆ ಹೋಗ್ತಾ ಇರೋದಾದ್ರೂ ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಆತ ಮೊದಲು ಭೇಟಿ ಕೊಟ್ಟಿದ್ದು ದೆಹಲಿಗಲ್ಲ, ಬದಲಿಗೆ ಕೋಲ್ಕತಾಗೆ. ಅಫ್ಕೋರ್ಸ್, ಕೋಲ್ಕತಾ ಬ್ರಿಟಿಷರ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ರಾಜಧಾನಿಯಾಗಿತ್ತು. ಆದರೆ ಭಾರತದ ಇವತ್ತಿನ ರಾಜಧಾನಿ ನವದೆಹಲಿ. ಅಮೆರಿಕದ ವಿದೇಶಾಂಗ ಸಚಿವ ಕೋಲ್ಕತಾಗೆ ಹೋಗಿದ್ದು ರಾಜತಾಂತ್ರಿಕ ಕಾರ್ಯದ ಮೇಲೂ ಅಲ್ಲ, ಬದಲಿಗೆ ಅಲ್ಲಿನ ಮದರ್ ಥೆರೇಸಾ ಮಿಷನರಿಯ ಭೇಟಿಗೆ. ಆ ಭೇಟಿಯ ಹಿಂದಿನ ಕಾರಣ ಭಾರತ ಜಾರಿಗೆ ತರೋದಕ್ಕೆ ಹೋಗ್ತಾ ಇದೆ ಅನ್ನಲಾದ ಅದೊಂದು ಅಮೆಂಡ್ಮೆಂಟ್ ಆಕ್ಟ್. ಕಳೆದ ಮಾರ್ಚ್ ತಿಂಗಳಲ್ಲಿ ಭಾರತದ ಸರ್ಕಾರ FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ಗೆ ಒಂದಷ್ಟು ಬದಲಾವಣೆಗಳನ್ನು ತರೋದಕ್ಕೆ ಅಮೆಂಡ್ಮೆಂಟ್ ಬಿಲ್ ಒಂದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ. ಆ ಬಿಲ್ ಜಾರಿಗೆ ಬಂದ್ರೆ ಭಾರತಕ್ಕೆ ಬರುವ ವಿದೇಶಿ ದೇಣಿಗೆಗಳೇನಿವೆ ಅವುಗಳ ಮೇಲೆ ಸರ್ಕಾರಕ್ಕೊಂದು ಹಿಡಿತ ಸಿಗುತ್ತೆ. ಯಾವ ಸಂಸ್ಥೆಗಳು ವಿದೇಶಿ ಹಣವನ್ನ ತಗೊಳ್ತಾ ಇವೆಯೋ ಆ ಸಂಸ್ಥೆಗಳು ತಾವು ಹಣವನ್ನ ಯಾವ ಉದ್ದೇಶಕ್ಕೆ ತಗೊಳ್ತಾ ಇವೆಯೋ ಅದೇ ಉದ್ದೇಶಕ್ಕೆ ಬಳಕೆ ಮಾಡಬೇಕಾಗುತ್ತೆ. ಹಾಗೆ ಮಾಡದೇ ಇದ್ರೆ ಅಂಥ NGOಗಳು ಹಾಗೂ ಸರ್ಕಾರೇತರ ಸಂಸ್ಥೆಗಳ ವಿರುದ್ಧ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅವರ FCRA ಲೈಸೆನ್ಸ್ ರದ್ದಾಗುತ್ತೆ. ಒಂದು ವೇಳೆ ಲೈಸೆನ್ಸ್ ರದ್ದಾದ್ರೆ ಅಥವಾ ಆ ಸಂಸ್ಥೆ ಹಣವನ್ನು ಅಕ್ರಮ ಚಟುವಟಿಕೆಗಳಿಗೆ ಬಳಸ್ತಾ ಇದೆ ಅನ್ನೋದು ಗೊತ್ತಾದ್ರೆ ಆ ಸಂಸ್ಥೆಯ ವಿರುದ್ಧ ಪ್ರಕರಣ ದಾಖಲಾಗುತ್ತೆ ಮತ್ತು ಇಷ್ಟು ವರ್ಷ ಪಡೆದ ವಿದೇಶಿ ಹಣದಲ್ಲಿ ಅವರು ಮಾಡಿಟ್ಟುಕೊಂಡ ಆಸ್ತಿಪಾಸ್ತಿಗಳೇನಿವೆ ಅವುಗಳನ್ನು ಸರ್ಕಾರ ರಚಿಸಿದ ಸಂಸ್ಥೆಯೊಂದು ವಶಕ್ಕೆ ಪಡ್ಕೊಳ್ಳುತ್ತೆ. ಆ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಕೇಂದ್ರ ಸರ್ಕಾರ ಈಗ ಹೊರಟಿದೆ. ಅದಕ್ಕಾಗಿ ಒಂದು ಬಿಲ್ ಅನ್ನ ಮಂಡಿಸಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಅದರ ಮೇಲೆ ವೋಟಿಂಗ್ ಆಗಬೇಕು ಮತ್ತು ಅಲ್ಲಿ ಪಾಸ್ ಆಗಿ ಅದು ಕಾಯ್ದೆಯಾಗಿ ಬದಲಾಗಬೇಕು. ಆದ್ರೆ ಆ ಕೆಲಸ ಇನ್ನೂ ಆಗಿಲ್ಲ. ಇನ್ನು ಈಗ ವಿಷಯ ಏನು ಅಂದ್ರೆ, ಆ ಬಿಲ್ ಕಾಯ್ದೆಯಾಗಿ ಜಾರಿಯಾಗ್ಬಿಟ್ರೆ ಭಾರತದಲ್ಲಿನ ಕ್ರೈಸ್ತ ಮಿಷನರಿಗಳು ಸಮಸ್ಯೆಗೆ ತುತ್ತಾಗುತ್ತವೆ ಅಂತ ಅಮೆರಿಕದ ಸಂಸದರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿನ ಫಾರಿನ್ ರಿಲೇಷನ್ ಕಮಿಟಿ ಚೇರ್ಮನ್ ಕೂಡ ಆಗಿರುವ ಸೆನೆಟರ್ ಜೇಮ್ಸ್ ರಿಶ್ ಈ ಕಾಯ್ದೆಯನ್ನ ಕ್ರೈಸ್ತ ಮಿಷನರಿಗಳ ಹಕ್ಕುಗಳನ್ನ ಉಲ್ಲಂಘಿಸುವ ಪ್ರಯತ್ನ ಇದು ಅಂತ ಕರೆದಿದ್ದಾರೆ. ಅಮೆರಿಕ ಈ ಕಾಯ್ದೆ ಜಾರಿಯಾಗೋದಕ್ಕೆ ಬಿಡೋದಿಲ್ಲ ಅನ್ನೋ ಧಮಕಿಯನ್ನು ಕೂಡ ಈ ಜೇಮ್ಸ್ ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶ ಮಾಡಬೇಕು ಅಂತ ಅಲ್ಲಿನ ಸಾಕಷ್ಟು ಸಂಸದರು ಪಕ್ಷಾತೀತವಾಗಿ ಅಧ್ಯಕ್ಷ ಟ್ರಂಪ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಕ್ಲಿಯರೇ, ಅಮೆರಿಕ ಅನ್ನೋದು ಬಾಯಿ ಮಾತಲ್ಲಿ ಮಾತ್ರ ಸೆಕ್ಯುಲರ್ ಅಂತ ಹೇಳ್ಕೊಳ್ಳುತ್ತೆ, ಆದ್ರೆ ಅದು ಯಾವ ಹ್ಯಾಂಗಲ್ ಅಲ್ಲೂ ಸೆಕ್ಯುಲರ್ ದೇಶ ಅಲ್ಲ. ನಮ್ಮಲ್ಲಿ ಪ್ರಧಾನಿ ಹಣೆಗೆ ವಿಭೂತಿ ಹಚ್ಚಿದ್ರೆ, ಕುಂಕುಮ ಧರಿಸಿದ್ರೆ, ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರೆ, ಭಾರತದ ಸಾಂಪ್ರದಾಯಿಕ ದಿರಿಸು ಧರಿಸಿದ್ರೆ ನಮ್ಮಲ್ಲಿ ಸೆಕ್ಯುಲರ್ಗಳಿಗೆ ಎಲ್ಲೆಲ್ಲೋ ಉರಿ ಶುರು ಆಗುತ್ತೆ. ಅದನ್ನ ಮತಾಂಧತೆ ಅನ್ನೋ ಲೆವೆಲ್ಗೆ ಇವರು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಮೆರಿಕ ಅಥವಾ ಪಶ್ಚಿಮದ ದೇಶಗಳನ್ನು ನೋಡಿ ಭಾರತ ಸೆಕ್ಯುಲರಿಸಮ್ ಅನ್ನ ಕಲಿಬೇಕು ಅನ್ನೋ ಬೋಧನೆ ಬೇರೆ ಶುರು ಆಗಿಬಿಡುತ್ತೆ. ಆದ್ರೆ ಪಶ್ಚಿಮದ ಯಾವ ದೇಶ ಭಾರತದಷ್ಟು ಸೆಕ್ಯುಲರ್ ಆಗಿದೆ ಹೇಳಿ ನೋಡೋಣ? ಅಮೆರಿಕದ ಅಧ್ಯಕ್ಷ ಪ್ರಮಾಣ ವಚನ ಸ್ವೀಕರಿಸುವಾಗ ಕೈಯಲ್ಲಿ ಹಿಡ್ಕೊಳ್ಳೋದು ಬೈಬಲ್ ಅನ್ನ, ಅದು ಸೆಕ್ಯುಲರಿಸಮ್. ಹಾಗಂತ ಅಮೆರಿಕದಲ್ಲಿ ಬರೀ ಕ್ರೈಸ್ತರು ಮಾತ್ರ ಇಲ್ಲ, ಅಲ್ಲಿ ಬೇರೆ ಬೇರೆ ಮತಧರ್ಮಗಳ ಜನಾನೂ ಇದ್ದಾರೆ. ಆದ್ರೂ ಬೈಬಲ್ ಹಿಡಿದು ಪ್ರಮಾಣ ವಚನ ಸ್ವೀಕರಿಸುವ ಅಧ್ಯಕ್ಷನನ್ನ ಕಮ್ಯುನಲ್ ಅಂತ ಯಾರೂ ಕರೆಯೋದಕ್ಕೆ ಹೋಗೋದಿಲ್ಲ. ಅಲ್ಲಿ ಭಾರತದಲ್ಲಿ ಸೆಕ್ಯುಲರ್ ಅಂತ ಹೇಳ್ಕೊಳ್ಳೋ ಬಹುತೇಕರಿಗೆ ಸೆಕ್ಯುಲರಿಸಮ್ ಅಂದ್ರೆ ಏನು ಅಂತ ಕೂಡ ಗೊತ್ತಿಲ್ಲ. ಇನ್ನು ಅಲ್ಲಿ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾದ ನಂತರ ಅಂತೂ ಅಮೆರಿಕ ಸಂಪೂರ್ಣವಾಗಿ ಕ್ರೈಸ್ತ ದೇಶ ಆಗಿ ಬದಲಾಗಿದೆ. ಹೀಗಾಗಿ ಈಗ ಭಾರತದ ಹೊಸ ಬಿಲ್ ಕಾಯ್ದೆ ಆಗೋದಕ್ಕೆ ಬಿಡದ ಹಾಗೆ ಟ್ರಂಪ್ ತಡಿಬೇಕು, ಆ ಮೂಲಕ ಕ್ರೈಸ್ತರ ಹಕ್ಕುಗಳನ್ನು ಕಾಪಾಡಬೇಕು ಅನ್ನೋ ಕೂಗಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲ, ಇಲ್ಲಿ FCRA ಅಂದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ಗೂ ಕ್ರೈಸ್ತರ ಹಕ್ಕುಗಳಿಗೂ ಏನ್ ಸಂಬಂಧ? ಈ ಕಾಯ್ದೆ ಬರೀ ಕ್ರೈಸ್ತರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಅಥವಾ ಮಿಷನರಿಗಳಿಗೆ, ಚರ್ಚ್ಗಳಿಗೆ ಮಾತ್ರ ಅನ್ವಯ ಆಗೋ ಕಾಯ್ದೆ ಕೂಡ ಇದಲ್ಲ. ಯಾವುದೇ ಸರ್ಕಾರೇತರ ಸಂಸ್ಥೆಗೆ ಬರೋ ಎಲ್ಲ ವಿದೇಶಿ ದೇಣಿಗೆಗಳಿಗೂ ಇದು ಅನ್ವಯ ಆಗುತ್ತೆ. ಅಮೆರಿಕದಲ್ಲಿ ಅಥವಾ ಬ್ರಿಟನ್ನಲ್ಲಿ, ಕೆನಡಾದಲ್ಲಿ ಕೂತ ಯಾರೋ
ಇಲ್ಲಿನ ಹಿಂದೂ ಸಂಘಟನೆಗಳಿಗೆ, ದೇವಸ್ಥಾನಗಳಿಗೆ ದೇಣಿಗೆಯಾಗಿ ಹಣವನ್ನ ಕೊಡ್ತಾರೆ ಅಂದ್ರೂ ಕೂಡ ಆ ಹಿಂದೂ ಸಂಸ್ಥೆಗಳಿಗೆ FCRA ಅಮೆಂಡ್ಮೆಂಟ್ಗಳು, ಕಾನೂನುಗಳು ಅಪ್ಲೈ ಆಗೇ ಆಗುತ್ತವೆ. ಹೀಗಿರುವಾಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕ್ರೈಸ್ತರ ಹಕ್ಕುಗಳ ದಮನ ಅನ್ನೋದು ಎಲ್ಲಿಂದ ಬಂತು? ಇನ್ನು ಭಾರತದಲ್ಲಿನ ಆಲ್ ಇಂಡಿಯಾ ಕ್ರಿಶ್ಚಿಯನ್ ಕೌನ್ಸಿಲ್ನ ಅಧ್ಯಕ್ಷ ಆರ್ಚ್ ಬಿಷಪ್ ಜೋಸೆಫ್ ಡಿಸೋಜಾ ಇದನ್ನು ಕ್ರಿಶ್ಚಿಯನ್ ಸಂಸ್ಥೆಗಳನ್ನು ಲೂಟಿ ಮಾಡೋದಕ್ಕೆ, ಅವರ ಆಸ್ತಿಗಳನ್ನು ಕಿತ್ಕೊಳ್ಳೋದಕ್ಕೆ ಮಾಡಲಾಗ್ತಾ ಇರುವ ಅಮಾನವೀಯ ಕಾಯ್ದೆ ಅಂತ ಕರೆದಿದ್ದಾರೆ. ಹಾಗೆ ಇದನ್ನು ಸಂಘ ಪರಿವಾರದ ಹುನ್ನಾರ ಅಂತೆಲ್ಲ ಆತ ಹೇಳಿದ್ದಾರೆ. ಇಲ್ಲಿ ಯಾವ ಸಂಸ್ಥೆಯ ಆಸ್ತಿಯನ್ನು ಸರ್ಕಾರ ಅಕ್ರಮವಾಗಿ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದೂ ಭಾರತದಂತಹ ದೇಶದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಅನ್ನೋದು ಸುಲಭದ ಮಾತಲ್ವೇ ಅಲ್ಲ. ಆದರೆ ಈ ಕಾಯ್ದೆಯನ್ನು ವಿರೋಧಿಸಬೇಕು ಮತ್ತು ಇದರ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲೊಂದು ಪ್ರೊಪಗಂಡ ಶುರು ಆಗಬೇಕು. ಆ ಮೂಲಕ ಭಾರತದಲ್ಲಿ ವಿದೇಶಿ ಹಣದ ಹರಿವಿನ ಮೂಲಕ ಆಗ್ತಾ ಇರುವ ಅಕ್ರಮ ಚಟುವಟಿಕೆಗಳು ಹಾಗೇ ಮುಂದುವರಿಯೋ ಥರ ನೋಡ್ಕೋಬೇಕು ಅನ್ನೋ ಒಂದು ದೊಡ್ಡ ವರ್ಗ ಇದೆ. ಅವರು ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ದಾರೆ ಮತ್ತು ಬೇರೆಯವರು ಕೂಡ ವಿರೋಧಿಸುವ ಥರ ಅದರ ಬಗ್ಗೆ ಪ್ರೊಪಗಂಡ ಮಾಡ್ತಾ ಇದ್ದಾರೆ. ಗೆಳೆಯರೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಭಾರತದಲ್ಲಿನ NGOಗಳಿಗೆ, ಮಿಷನರಿಗಳಿಗೆ ಹಾಗೆ ಇನ್ನಿತರ ಸಂಸ್ಥೆಗಳಿಗೆ ನಾನಾ ಹೆಸರುಗಳಲ್ಲಿ ವಿದೇಶಿ ದೇಣಿಗೆ ಹರಿದು ಬರುತ್ತೆ. ಆ ಹಣ ಬಹಳಷ್ಟು ಬಾರಿ ಭಾರತದ ಹಿತಾಸಕ್ತಿಗಳ ವಿರುದ್ಧ, ಭಾರತದ ಆಂತರಿಕ ಭದ್ರತೆಗೆ, ಸಮಗ್ರತೆಗೆ ಧಕ್ಕೆ ತರೋ ಕೆಲಸಗಳಿಗಾಗಿ ಬಳಕೆ ಆಗ್ತಾ ಹೋಗುತ್ತೆ. ನಮ್ಮಲ್ಲಿ ಕೆಲ ವಿನಾಕಾರಣದ ಪ್ರತಿಭಟನೆಗಳು, ಅದರಲ್ಲೂ ಅಭಿವೃದ್ಧಿಯನ್ನು ವಿರೋಧಿಸಿ ಆಗೋ ಪ್ರತಿಭಟನೆಗಳನ್ನು ನಾವು ಸಾಕಷ್ಟು ಬಾರಿ ಸೂಕ್ಷ್ಮವಾಗಿ ಗಮನಿಸಿ ನೋಡಬೇಕು. ಅದರಲ್ಲೂ ಪರಿಸರದ ಹೆಸರು ಹೇಳ್ಕೊಂಡು ಅಭಿವೃದ್ಧಿ ಯೋಜನೆಗಳನ್ನು ವಿರೋಧಿಸ್ತಾರಲ್ಲ, ಅಂಥ ಎಲ್ಲ ಸಂದರ್ಭಗಳಲ್ಲೂ ಪರಿಸರದ ಮೇಲೆ ದುಷ್ಪರಿಣಾಮ ಉಂಟಾಗೇ ಆಗುತ್ತೆ ಅಂತೇನಲ್ಲ, ಅಲ್ಲಿ ಬೇರೆಯದ್ದೇ ಹಿತಾಸಕ್ತಿಗಳಿರುತ್ತವೆ. ಈಗ ಉದಾಹರಣೆಗೆ ಕುಡಂಕುಳಂ ಯೋಜನೆಯ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾದವು. ಅದರ ಹಿಂದೆ ಅಮೆರಿಕದ ಫಂಡಿಂಗ್ ಇತ್ತು. ಯಾಕೆಂದ್ರೆ ಆ ಯೋಜನೆಯನ್ನ ಭಾರತ ರಷ್ಯಾದ ಜೊತೆ ಸೇರಿ ಮಾಡ್ತಾ ಇತ್ತು. ಇನ್ನು ಮೊನ್ನೆ TTI ಅಂದ್ರೆ ದ ಟಿಮೋತಿ ಇನಿಷಿಯೇಟಿವ್ ಅನ್ನೋ ಒಂದು ಅಮೆರಿಕ ಮೂಲದ ಸಂಸ್ಥೆ ಕಳೆದ ನವೆಂಬರ್ ತಿಂಗಳಿಂದ ಏಪ್ರಿಲ್ 2026 ನಡುವೆ ಬರೀ 6 ತಿಂಗಳ ಅವಧಿಯಲ್ಲಿ ಅಮೆರಿಕದ ಡೆಬಿಟ್ ಕಾರ್ಡ್ಗಳನ್ನು ಬಳಸಿ ಭಾರತದಲ್ಲಿ ಸುಮಾರು 95 ಕೋಟಿ ರೂಪಾಯಿಗಳನ್ನು ಡ್ರಾ ಮಾಡಿದೆ. 6 ತಿಂಗಳಲ್ಲಿ ಒಂದು ಕ್ರೈಸ್ತ ಮಿಷನರಿ 95 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತೆ ಅಂದ್ರೆ ತಿಂಗಳಿಗೆ ಅವರು ಆವರೇಜ್ 15 ಕೋಟಿ ರೂಪಾಯಿಗಳಷ್ಟು ವಿದೇಶಿ ಹಣವನ್ನು ಖರ್ಚು ಮಾಡಿದ್ದಾರೆ. ಅದು ಎಲ್ಲಿ? ಛತ್ತೀಸ್ಗಢದ ಅತಿ ಹೆಚ್ಚು ನಕ್ಸಲ್ ಸಮಸ್ಯೆ ಇರೋ ಜಿಲ್ಲೆಗಳಲ್ಲಿ. ಆ ಹಣ ಯಾವ ಕಾರಣಕ್ಕೆ ಖರ್ಚಾಯಿತು? ಅಲ್ಲಿ ನಕ್ಸಲ್ ಚಳವಳಿಯನ್ನ ಜೀವಂತವಾಗಿಡೋದಕ್ಕೆ ಮತ್ತು ಅಲ್ಲಿನ ಬುಡಕಟ್ಟು ಜನರನ್ನ ಕ್ರೈಸ್ತರನ್ನಾಗಿ ಮತಾಂತರ ಮಾಡೋದಕ್ಕೆ. ಇನ್ನೂ ಮಜಾ ಅಂದ್ರೆ ಹೀಗೆ 95 ಕೋಟಿ ರೂಪಾಯಿಗಳಷ್ಟು ವಿದೇಶಿ ಹಣವನ್ನ 1,000ಕ್ಕೂ ಅಧಿಕ ಅಕೌಂಟ್ಗಳ ಮೂಲಕ ಡ್ರಾ ಮಾಡಿರೋ ಈ ಸಂಸ್ಥೆಗೆ FCRA ನೋಂದಣಿ ಕೂಡ ಇಲ್ಲ. ಈಗ ಅವರ ವಿರುದ್ಧ ಇಡಿ ತನಿಖೆಯನ್ನು ಕೈಗೊಂಡಿದೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲಿ, ಕರಾವಳಿ ತೀರದ ರಾಜ್ಯಗಳಲ್ಲಿ ಸಾಕಷ್ಟು ಸಂಸ್ಥೆಗಳಿಗೆ ಹೀಗೆ ವಿದೇಶಿ ದೇಣಿಗೆ ಬರುತ್ತೆ. ಭಾರತದಲ್ಲಿ ಬಡತನ ಇದೆ, ನಾವು ಆಹಾರ ಹಾಗೂ ಇನ್ನಿತರ ಮೂಲಸೌಕರ್ಯಗಳನ್ನು ಒದಗಿಸ್ತಾ ಇದ್ದೀವಿ ಅಂತಲೂ, ಮಾನವ ಹಕ್ಕುಗಳಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಲೂ ತೋರಿಸಿ ಅಲ್ಲಿಂದ ತರಿಸಿಕೊಳ್ಳುವ ಬಹುತೇಕ ಹಣ ಇಲ್ಲಿ ರಾಜಕೀಯ ಕಾರಣಗಳಿಗೆ, ದೇಶ ವಿರೋಧಿ ಕೃತ್ಯಗಳಿಗೆ, ಬಲವಂತದ ಮತಾಂತರಗಳಿಗೆ, ಮತ ಸಾಮರಸ್ಯವನ್ನು ಕೆಡಿಸುವ ಕೃತ್ಯಗಳಿಗೆ ಬಳಕೆ ಆಗ್ತಾ ಇದೆ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಈಗಾಗಲೇ ಅಂದ್ರೆ 2014ರಿಂದ ಇಲ್ಲಿವರೆಗೆ ನಮ್ಮಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಸಂಸ್ಥೆಗಳು FCRA ಲೈಸೆನ್ಸ್ ರದ್ದತಿಗೆ ಒಳಗಾಗಿವೆ. ಸಾಕಷ್ಟು ಸಂಸ್ಥೆಗಳ ವಿರುದ್ಧ ತನಿಖೆ ಕೂಡ ನಡೀತಾ ಇದೆ. ಇದು ಓಕೆ. ಆದ್ರೆ ಇನ್ನು ಮುಂದೆ ಹೀಗೆ ಲೈಸೆನ್ಸ್ ರದ್ದಾಗ್ತಾ ಹೋದ್ರೆ ಆ ಸಂಸ್ಥೆಯ ಆಸ್ತಿಪಾಸ್ತಿಗಳನ್ನ ಸರ್ಕಾರ ನೇಮಕ ಮಾಡಿದ ಸಂಸ್ಥೆಯೊಂದು ತನ್ನ ವಶಕ್ಕೆ ತಗೊಳುತ್ತೆ. ಅದು ತಾತ್ಕಾಲಿಕ ಆಗಿರಬಹುದು ಅಥವಾ ಶಾಶ್ವತವಾಗಿ ಕೂಡ ಅವರು ಆಸ್ತಿಪಾಸ್ತಿಗಳನ್ನ ಕಳ್ಕೋಬೇಕಾಗ ಬರಬಹುದು. ಈ ಕಾರಣಕ್ಕೆ ಇಲ್ಲಿನ ವಿದೇಶಿ ದೇಣಿಗೆಯ ಮೇಲೆ ಆಧಾರ ಪಟ್ಟಿರೋ ಸಂಸ್ಥೆಗಳು ಹೆದರೋದಕ್ಕೆ ಶುರುವಾಗಿವೆ. ಇನ್ನು ಇದು ಕ್ರೈಸ್ತರನ್ನ ಮಾತ್ರ ಗುರಿಯಾಗಿಸಿ ತರಲಾಗ್ತಾ ಇರೋ ಕಾಯ್ದೆ ಅಂತೂ ಖಂಡಿತ ಅಲ್ಲ. ಆದ್ರೆ ಇವತ್ತು ಅತಿ ಹೆಚ್ಚು ವಿದೇಶಿ ದೇಣಿಗೆ ಬರ್ತಾ ಇರೋದು ಕ್ರೈಸ್ತ ಮಿಷನರಿಗಳಿಗೆ. ಆ ಹಣದಲ್ಲಿ ಅವರು ಶಾಲಾ ಕಾಲೇಜುಗಳು, ಇನ್ನಿತರ ಆಸ್ತಿಪಾಸ್ತಿಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡಿಟ್ಟುಕೊಂಡಿದ್ದಾರೆ. ಹಾಗೆ ಎಲ್ಲ ಹಣವನ್ನು ಸರಿಯಾದ ರೀತಿಯಲ್ಲೇ ಖರ್ಚು ಮಾಡಿದ್ರೆ ಅವರು ಕೂಡ ಹೆದರಬೇಕಾದ ಅಗತ್ಯ ಏನಿಲ್ಲ. ಆದ್ರೆ ಯಾರಲ್ಲಿ ಹುಳುಕುಗಳು ಹೆಚ್ಚಿವೆಯೋ ಅವರೆಲ್ಲ ಈ ಕಾಯ್ದೆಯಿಂದ ಅವರ ಅಕ್ರಮಗಳಲ್ಲಿ ಬಯಲಾಗಿ ಬಿಡುತ್ತವೋ ಅನ್ನೋ ಆತಂಕಕ್ಕೀಡಾಗ್ತಾ ಇದ್ದಾರೆ. ಹೀಗಾಗಿ ಅಮೆರಿಕದ ಮೂಲಕ ಭಾರತದ ಮೇಲೆ ಒತ್ತಡ ಹೇರಿಸುವ ಕೆಲಸ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಇನ್ನು ಅಮೆರಿಕ ಅವರಿಗೆ ನವೆಂಬರ್ ತಿಂಗಳಲ್ಲಿ ಮಧ್ಯಂತರ ಚುನಾವಣೆಗಳು. ಡೊನಾಲ್ಡ್ ಟ್ರಂಪ್ ಈಗಾಗಲೇ ತಮ್ಮ ಹಲವಾರು ಹುಚ್ಚುಗಳ ಕಾರಣದಿಂದ ಅಮೆರಿಕಾದಲ್ಲಿ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದ್ದಾರೆ. ಇರಾನ್ ಯುದ್ಧದಲ್ಲಿ ಅಮೆರಿಕದ ಎಡಬಿಡಂಗಿತನ ಅಲ್ಲಿನ ಸಾಕಷ್ಟು ಜನರನ್ನ ಸಿಟ್ಟಿಗೇಳಿಸಿದೆ. ಅದರಲ್ಲೂ ಅಲ್ಲಿನ ಯಹೂದಿ ಸಮುದಾಯ ಬೇಸರಗೊಂಡಿದೆ. ಇನ್ನು ವಲಸೆಗೆ ಸಂಬಂಧಪಟ್ಟ ಟ್ರಂಪ್ ನೀತಿಗಳು ನಾನಾ ದೇಶಗಳಿಂದ ಅಮೆರಿಕಾಗೆ ಬಂದು ನೆಲೆ ನಿಂತ ಪ್ರಜೆಗಳೇನಿದ್ದಾರೆ ಅವರು ಟ್ರಂಪ್ ವಿರುದ್ಧ ಸಿಡಿಮಿಡಿಗೊಳ್ಳೋದಕ್ಕೆ ಕಾರಣ ಆಗ್ತಾ ಇವೆ. ಹಾಗೆ ಎಪ್ಸ್ಟೀನ್ ಫೈಲ್ಸ್ ಅನ್ನ ಇಟ್ಕೊಂಡು ನ್ಯೂಯಾರ್ಕ್ ಟೈಮ್ಸ್, CNN ಮುಂತಾದ ಮಾಧ್ಯಮಗಳು
ಟ್ರಂಪ್ ವಿರುದ್ಧ ಜನಾಭಿಪ್ರಾಯ ಮೂಡಿಸುವ ಕೆಲಸವನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇವೆ. ಟ್ರಂಪ್ ಅವರ ವಲಸೆ ನೀತಿಗಳು ಅಲ್ಲಿನ ಕಾರ್ಪೊರೇಟ್ ಕಂಪನಿಗಳಿಗೆ ಸಮಸ್ಯೆಯನ್ನುಂಟು ಮಾಡ್ತಾ ಇವೆ. ಇನ್ನು ಅಮೆರಿಕದ ನ್ಯಾಯಾಲಯ ಟ್ರಂಪ್ ವಿರುದ್ಧ ತೀರ್ಪುಗಳನ್ನು ಕೊಡ್ತಾ ಇದೆ. ಯುರೋಪಿಯನ್ ದೇಶಗಳ ಜೊತೆಗಿನ ಟ್ರಂಪ್ ವೈಮನಸ್ಸು ಸೇರಿದಂತೆ ಸಾಕಷ್ಟು ವಿಷಯಗಳು ಈ ಬಾರಿ ಟ್ರಂಪ್ಗೆ ಚುನಾವಣೆಗಳಲ್ಲಿ ವ್ಯತಿರಿಕ್ತ ಆಗೋ ಲಕ್ಷಣಗಳು ಕಾಣ್ತಾ ಇವೆ. ಅಮೆರಿಕದ ಕೃಷಿಕರು ಮೊದಲಿಂದಲೂ ರಿಪಬ್ಲಿಕನ್ನರ ಪರ ಇದ್ರು, ಆದ್ರೆ ಈ ಬಾರಿ ಅವರು ಕೂಡ ಟ್ರಂಪ್ ಬಗ್ಗೆ ಬೇಸರಗೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಜನರ ಸೆಂಟಿಮೆಂಟ್ಗಳನ್ನ ಬಳಸಿಕೊಂಡು ಒಂದಷ್ಟು ಮತ ಗಳಿಸಬೇಕು. ಅದಕ್ಕೆ ಟ್ರಂಪ್ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಮತ್ತು ಮೇಕ್ ಅಮೆರಿಕನ್ ಕ್ರಿಶ್ಚಿಯನ್ ಗ್ರೇಟ್ ಅಗೈನ್ ಅಂತ ಹೇಳ್ತಾ ತೋರಿಸಿಕೊಳ್ತಾ ಹೋಗ್ತಾರೆ. ಆ ನಿಟ್ಟಲ್ಲಿ ಭಾರತದಲ್ಲಿನ ಮಿಷನರಿಗಳ ಕೂಗು ಅಮೆರಿಕಾನ ಮುಟ್ಟಿದೆ ಮತ್ತು ಅಮೆರಿಕಾದ ಒಂದಷ್ಟು ಸಂಸದರು ಈಗಾಗಲೇ ಅದರ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡಿದ್ದಾರೆ. ಇನ್ನು ಭಾರತ ಗೆಳೆಯರೆ, ಇವತ್ತು ವಿದೇಶಿ ದೇಣಿಗೆಯ ವಿಷಯದಲ್ಲಿ ಅತ್ಯಂತ ಸಡಿಲ ಕಾನೂನುಗಳನ್ನ ಹೊಂದಿರೋ ದೇಶ ಭಾರತ. ನಿಮಗೆ ಗೊತ್ತಿರಲಿ, ಚೈನಾದಲ್ಲಿ ಧಾರ್ಮಿಕ ಸಂಸ್ಥೆಗಳು ವಿದೇಶಿ ಹಣವನ್ನು ದೇಣಿಗೆಯಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗೆ ಯಾವುದೇ ಸಂಸ್ಥೆ ಕೂಡ ವಿದೇಶಿ ದೇಣಿಗೆಗಳನ್ನು ಸ್ವೀಕರಿಸುವ ವಿಷಯದಲ್ಲಿ ಅಲ್ಲಿ ಕಠಿಣವಾದ ಕಾನೂನುಗಳಿವೆ. ಎಲ್ಲಿಂದಲೋ ಹಣ ಬಂತು, ಅದನ್ನು ಯಾರೋ ಹೇಗೋ ಚೈನಾದ ವಿರುದ್ಧ, ಚೈನಾದ ಭದ್ರತೆಯ ವಿರುದ್ಧ, ಅವರ ಆಡಳಿತದ ವಿರುದ್ಧ, ಚೈನಾದಲ್ಲಿ ದಂಗೆಗಳುಂಟಾಗೋದಕ್ಕೆ, ಉಗ್ರವಾದಕ್ಕೆ ಬಳಕೆ ಮಾಡಿದ್ರು. ಅಂಥದ್ದಕ್ಕಲ್ಲಿ ಅವಕಾಶ ಇಲ್ಲ. ಇನ್ನು ರಷ್ಯಾದಲ್ಲಿ ಕೂಡ ಫಾರಿನ್ ಏಜೆಂಟ್ಸ್ ಮತ್ತು ಅನ್ಡಿಸೈರಬಲ್ ಆರ್ಗನೈಸೇಷನ್ಸ್ಗೆ ಸಂಬಂಧಪಟ್ಟ ಸಾಕಷ್ಟು ಕಾನೂನುಗಳಿವೆ. ವಿದೇಶಿ ಹಣ ಪಡ್ಕೊಂಡು ರಾಜಕೀಯ ಚಟುವಟಿಕೆಗಳನ್ನಲ್ಲಿ ನಡೆಸಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ. ಅಲ್ಲಿ ಅಂಥದ್ದೇನಾದರೂ ಮಾಡಿದ್ರೆ ಮತ್ತೆ ಹೊರಗೆ ಬಾರದ ಹಾಗೆ ಜೈಲುಗಳನ್ನು ಸೇರ್ತಾರೆ. ರಷ್ಯಾ ಕೂಡ ಕ್ರೈಸ್ತರಿರೋ ದೇಶನೇ, ಅಲ್ಲೂ ಮಿಷನರಿಗಳಿವೆ. ಆದ್ರೆ ವಿದೇಶಿ ಹಣದ ವಿಷಯದಲ್ಲಿ ಕಠಿಣ ಕಾನೂನುಗಳಲ್ಲಿವೆ. ಇನ್ನು ಅಮೆರಿಕಾದ ಕ್ರೈಸ್ತ ದಾನಿಗಳಿಗೆ ಜಗತ್ತನ್ನ ಉದ್ಧಾರ ಮಾಡಬೇಕು ಅಂತ ಅನ್ಸಿದ್ರೆ ಅಮೆರಿಕಾದಲ್ಲೂ ಸಾಕಷ್ಟು ಬಡತನ ಇದೆ, ಅಲ್ಲೂ ಹಸಿವಿದೆ, ಅಲ್ಲಿ ವಿಪರೀತ ಡ್ರಗ್ಸ್ ಹಾವಳಿ ಇದೆ. ಮಾದಕ ಪದಾರ್ಥಗಳನ್ನ ತಗೊಂಡು ರಸ್ತೆಯುದ್ದಕ್ಕೂ ಎಚ್ಚರ ತಪ್ಪಿ ಬೀಳುವ ಯುವ ಸಮೂಹ ದೊಡ್ಡ ಮಟ್ಟದಲ್ಲಿದೆ. ಹಾಗೆ ಮಾದಕ ಪದಾರ್ಥಗಳನ್ನ ಸೇವಿಸಿ ಬಂದೂಕುಗಳನ್ನ ಹಿಡಿಕೊಂಡು ಶಾಲಾ ಕಾಲೇಜುಗಳಿಗೆ ನುಗ್ಗೋ ಕಿರಾತಕರ ಸಂತತಿ ಕೂಡ ಅಲ್ಲಿ ಸಣ್ಣದೇನಲ್ಲ. ಅಂಥವರನ್ನ ಸರಿಪಡಿಸೋದಕ್ಕೆ ಆ ಹಣವನ್ನ ಅಮೆರಿಕಾದ ಶ್ರೀಮಂತ ದಾನಿಗಳು ಖರ್ಚು ಮಾಡಬಹುದು. ಅದು ಬಿಟ್ಟು ಅದೆಲ್ಲವನ್ನ ಭಾರತಕ್ಕೆ ಯಾಕೆ ಕೊಡ್ತಾರೆ? ಮತಾಂತರದ ಚಟುವಟಿಕೆಗಳು ಹಾಗೂ ಇಲ್ಲಿ ಸರ್ಕಾರಗಳನ್ನ ಪಲ್ಲಟಗೊಳಿಸುವ ಕಾರ್ಯಕ್ರಮಗಳಿಗ ಭಾರತ ಈ ಬಾರಿ FCRA ಕಾಯ್ದೆಯನ್ನ ಜಾರಿಗೆ ತರಬೇಕು. ಅಷ್ಟೇ ಅಲ್ಲ, NGOಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಸ್ಥಳೀಯ ಕಾರ್ಪೊರೇಟ್ ಸಂಸ್ಥೆಗಳಿಂದ ಬರೋ ದೇಣಿಗೆಗಳೇನಿವೆ ಅವುಗಳ ಬಗ್ಗೆ ಕೂಡ ಒಂದು ಕಣ್ಣಿಡುವ ಕೆಲಸ ಆಗಬೇಕು ಮತ್ತು ಆ ವಿಷಯದಲ್ಲೂ ಕಠಿಣ ಕಾನೂನುಗಳನ್ನ, ಲೆಕ್ಕಪತ್ರ ಪರಿಶೋಧನೆಗಳನ್ನ ಮಾಡೋ ಕೆಲಸವನ್ನ ಸರ್ಕಾರ ಇನ್ನು ಮುಂದೆ ಕಡ್ಡಾಯವಾಗಿ ಮಾಡಬೇಕಾಗತ್ತೆ. ಇಲ್ಲಿ ಮಲ್ಟಿ ನ್ಯಾಷನಲ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ಸು, ಮಲ್ಟಿ ನ್ಯಾಷನಲ್ ಹ್ಯೂಮನ್ ರೈಟ್ ಸಂಸ್ಥೆಗಳು, ಹಾಗೆ ಅಮೆರಿಕಾದಲ್ಲಿನ ಒಂದಷ್ಟು ಫಿಲಾಂಥ್ರಪಿಸ್ಟ್ಗಳು ಕೊಡೋ ಹಣವನ್ನ ನಿಯಂತ್ರಿಸೋದಕ್ಕೆ ಈ FCRA ಕಾನೂನು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬಹುದು. ಆದ್ರೆ ಹೀಗಾದ ಕೂಡಲೇ ಭಾರತದ NGOಗಳಿಗೆ ಬರೋ ಹಣ ಮತ್ತೊಂದು ದಾರಿಯಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಹೇಗೂ ಭಾರತದಲ್ಲಿ ಸಾಕಷ್ಟು ಅಮೆರಿಕನ್ ಕಂಪನಿಗಳಿವೆ. ಹಾಗೆ ಅಮೆರಿಕಾದ ಕಂಪನಿಗಳಿಗೆ ಇಲ್ಲಿಂದ ರಫ್ತು ಮಾಡೋ ಸಾಕಷ್ಟು ಭಾರತೀಯ ಸಂಸ್ಥೆಗಳು ಇವೆ. ಈ ಕಾರ್ಪೊರೇಟ್ ಸಂಸ್ಥೆಗಳನ್ನ ಬಳಸಿಕೊಂಡು ಕೂಡ NGOಗಳಿಗೆ ಭಾರತದ ಒಳಗಿಂದಲೇ ಹಣವನ್ನು ಪಂಪ್ ಮಾಡುವ ಮತ್ತೊಂದು ವ್ಯವಸ್ಥೆ ಶುರುವಾಗುತ್ತೆ. ಅದು ಈಗಾಗಲೇ ಶುರು ಆಗಿದೆ. ಅದರ ಬಗ್ಗೆ ಕೂಡ ಸರ್ಕಾರ ಒಂದಷ್ಟು ಗಮನವನ್ನು ಹರಿಸಬೇಕಾಗತ್ತೆ. ಅದಕ್ಕೆ ಬೇಕಾದ ಕಾನೂನುಗಳನ್ನು ಜಾರಿಗೆ ತರಬೇಕಾಗತ್ತೆ. ಇನ್ನು ಈ ಬಿಲ್ ಪಾಸ್ ಆಗಿ ಕಾಯ್ದೆಯಾಗಬೇಕು ಅಂದ್ರೆ ಅದು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿನ ಸಂಖ್ಯಾಬಲ ಏನಿದೆ ಅದರಲ್ಲಿ 50%ಕ್ಕಿಂತಲೂ ಹೆಚ್ಚು ಮತಗಳು ಬೀಳಬೇಕು. ಸರಳ ಬಹುಮತ ಇದ್ರೂ ಕೂಡ ಈ ಬಿಲ್ ಪಾಸ್ ಆಗುತ್ತೆ. ಅದಕ್ಕೆ ಬಿಜೆಪಿಯ ಮಿತ್ರ ಪಕ್ಷಗಳ ಸಹಕಾರ ಬೇಕಾಗುತ್ತೆ. ಇಲ್ಲಿ ಆ ಸಹಕಾರ ಮತ್ತು ಅಷ್ಟು ಮತಗಳು ಸಿಗದ ಹಾಗೆ ಯಾರು ಏನೆಲ್ಲ ಮಾಡ್ತಾರೆ, ಆ ಬಿಲ್ ಪಾಸ್ ಆಗದ ಹಾಗೆ ಎಷ್ಟೆಲ್ಲ ಪ್ರಯತ್ನಗಳಾಗತ್ವೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಇದು ಗೆಳೆಯರೆ FCRA ಕಾಯ್ದೆ ಪಾಸ್ ಆಗದ ಹಾಗೆ ತಡಿತೀವಿ ಅನ್ನೋ ಅಮೆರಿಕಾದ ಬೆದರಿಕೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.